ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಕೇವಲ ಎಜುಕೇಷನ್ ಪರ್ಪಸ್ ಆಗಿರ್ತದೆ. ಜಸ್ಟ್ ಫಾರ್ ನಾಲೆಜ್ 18+ ಇರೋರು ಮಾತ್ರ ಈ ವಿಡಿಯೋನ ನೋಡ್ತಾ ಬನ್ನಿ. ಅದೇ ರೀತಿ ಎಲ್ಲರೂ ಕೂಡ ಇದರಿಂದ ಏನಾದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಹೊರತಾಗಿ ಇದರೇ ಅಡಿಕ್ಟ್ ಆಗಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಗೈಸ್, ಎಲ್ರಿಗೂ ಕೂಡ ಕನ್ನಡ ಕೆಸಿನೋ ಟ್ರಿಕ್ಸ್ಗೆ ಸ್ವಾಗತ. ನೋಡಿ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಮೇನ್ ಆಗಿ ನಾವು ಟೆಲಿಗ್ರಾಮಲ್ಲಿ ಯಾವಾಗಲೂ ನೀವು ನೋಡ್ತಾ ಇದ್ದೀರಾ, ಡೈಲಿ ಚಾಲೆಂಜಸ್ಗಳನ್ನು ನಡೀತಾ ಇದೆ. ನಾವು ಇವಾಗ ಫಸ್ಟ್ ಟು ಡೇ 20 ಚಾಲೆಂಜ್ ಮುಗಿಸ್ಬಿಟ್ಟು ಇವಾಗ ಮತ್ತೆ ಹೊಸ ಟಾರ್ಗೆಟ್ ಚಾಲೂ ಮಾಡಿ ಆ ಹೊಸ ಟಾರ್ಗೆಟಲ್ಲಿ ಡೇ 5ವರೆಗೂ ಬಂದಿದ್ದೀವಿ. ನೀವೆಲ್ಲರೂ ಟೆಲಿಗ್ರಾಮ್ ಚಾನಲಲ್ಲಿ ಇದ್ದವರು ಎಲ್ಲರೂ ಕೂಡ ನೋಡ್ತಾ ಇರ್ತೀರಾ. ಅಲ್ಲಿ ಬಹಳಷ್ಟು ಜನ ನನಗೆ ಪರ್ಸನಲಾಗಿ ಮೆಸೇಜ್ ಮಾಡಿಬಿಟ್ಟು ನಮಗೂ ಕೂಡ ಸ್ಟ್ರಾಟಜೀಸ್ಗಳನ್ನು ತಿಳಿಸಿ, ಯಾವ ರೀತಿ ಇವಾಗ ನಾನು ರೋಲೆಟಲ್ಲಿ ಬಂದರೆ ಬಿಗ್ ತೊಗೊಂಡ್ರೆ ಯಾಕೆ ಬಿಗ್ ತೊಗೋತೀನಿ, ಸ್ಮಾಲ್ ತೊಗೊಂಡ್ರೆ ಯಾಕೆ ಸ್ಮಾಲ್ ತೊಗೋತೀನಿ, ಇವನ್ ತೊಗೊಂಡ್ರೆ ಯಾಕೆ ಇವನ್ ತೊಗೋತೀನಿ, ಆಡ್ ತೊಗೊಂಡ್ರೆ ಯಾಕೆ ಆಡ್ ತೊಗೋತೀನಿ, ಈ ರೀತಿ ಗೇಮ್ ಪ್ಲೇ ಸ್ಟ್ರಾಟಜೀಸ್ಗಳನ್ನು ಬಹಳಷ್ಟು ಜನ ಕೇಳ್ತಾ ಇದ್ರು. ಸೊ ಹೀಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ವೆಬ್ಸೈಟ್ ಯಾವುದು ಅಂತಲೂ ಬಹಳಷ್ಟು ಜನ ಕೇಳ್ತಾ ಇದ್ರು. ನೀವು ನೋಡ್ಬೋದು, ನಾನು ಯೂಸ್ ಮಾಡೋ ವೆಬ್ಸೈಟ್ ಬಂದುಬಿಟ್ಟು ಸಿವಿನ್ಸ್ ಅಥವಾ civins.com. ಟೆಲಿಗ್ರಾಮ್ ಚಾನಲ್ಗೆ ಬಂದರೆ ನಿಮಗೆ ಲಿಂಕ್ ಸಿಗ್ತದೆ ಟೆಲಿಗ್ರಾಮ್ ಚಾನಲಲ್ಲಿ. ಅದ್ರ ಜೊತೆಗೆ ನೀವು ನೋಡ್ತಿರ್ಬೋದು, ಇವಾಗ ನನ್ನ ID ಬ್ಯಾಲೆನ್ಸ್ ಬಂದುಬಿಟ್ಟು 5,33,000 ರೂಪಾಯಿ ನನ್ನ IDಯಲ್ಲಿ ನೀವು ಖುದ್ದಾಗಿ ನೋಡ್ತಾ ಇದ್ದೀರಾ. ಎಷ್ಟು ಒಳ್ಳೆಯ ವೆಬ್ಸೈಟ್ ಅನ್ನೋದಕ್ಕೆ ಈ ಬ್ಯಾಲೆನ್ಸಿನ ಸಾಕ್ಷಿಯಾಗಿರ್ತದೆ. ಡೆಪಾಸಿಟು ವಿಡ್ರಾ ಬಹಳಷ್ಟು ಸ್ಪೀಡಾಗಿ ನಡೆಯುವಂಥ ಒಂದು ಒಳ್ಳೆಯ ವೆಬ್ಸೈಟು, ಆಟೋಮೆಟಿಕ್ ಇರ್ತದೆ. ಎಲ್ಲವೂ ಕೂಡ ಯಾವುದೇ ಡೆಪಾಸಿಟ್ ವಿಡ್ರಾ ಮೋಸ ಇಲ್ಲ. ಎಲ್ಲರೂ ಕೂಡ civins.com ಅನ್ನೋ ವೆಬ್ಸೈಟನ್ನು ಯೂಸ್ ಮಾಡ್ಬೋದು. ಓಕೆ, ಅದ್ರ ಜೊತೆಗೆ ಯಾರು ಹೊಸದಾಗಿ ರಿಜಿಸ್ಟರ್ ಮಾಡ್ತಿದ್ರು, ಯಾರು ಇನ್ನೂವರೆಗೂ ರಿಜಿಸ್ಟರ್ ಮಾಡಿಲ್ಲೋ ಅವರು ಈ ಪ್ರೊಮೋ ಕೋಡನ್ನು ಯೂಸ್ ಮಾಡೋದನ್ನು ಮರಿಬೇಡಿ. 144557116 ಅನ್ನುವಂಥ ಪ್ರೊಮೋ ಕೋಡನ್ನು ಯೂಸ್ ಮಾಡಿದ್ದೆ ಅಂದರೆ ನಿಮಗೆ ಏನಾದರೂ ಟೆಲಿಗ್ರಾಮ್ ಚಾನಲಲ್ಲಿ ಅಥವಾ ವೆಬ್ಸೈಟಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ KYC, ರಿಜಿಸ್ಟ್ರು, ವಿಡ್ರಾ, ಡೆಪಾಸಿಟು ಏನೇ ಪ್ರಾಬ್ಲಮ್ ಇರಲಿ ನೀವು ನನಗೆ ಮೆಸೇಜಸ್ ಮಾಡ್ಬೋದು. ಓಕೆ, 1455716 ಅನ್ನುವಂಥ ಪ್ರೊಮೋ ಕೋಡನ್ನು ಯೂಸ್ ಮಾಡಿಕೊಂಡು ನೀವು ವಿಡಿಯೋಗಳ ರಿಜಿಸ್ಟ್ರನ್ನು ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ಫಸ್ಟಾಗಿ ನಾವು ಇವಾಗ ಯಾವ ಸ್ಟ್ರಾಟಜಿ, ಯಾವ ಗೇಮನ್ನು ನೋಡೋಣ ಮೊದಲಿಗೆ ಅಂದರೆ ಫಸ್ಟಲ್ಲಿ ಬಹಳಷ್ಟು ಪಾಪ್ಯುಲರ್ ಆಗಿರುವಂಥ ಗೇಮ್ ಬಂದುಬಿಟ್ಟು ರೋಲೆಟ್. ಹೀಗಾಗಿ ನಾನು ಫಸ್ಟಾಗಿ ರೋಲೆಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ನೋಡಿರಿ, ನೀವು ಯಾವ ರೀತಿ ಎಂಟ್ರ್ ಆಗಬೇಕು ಅನ್ನೋದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಫಸ್ಟಿಗೆ ಇಲ್ಲಿ ಲೈವ್ ಕೇಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಲೈವ್ ಕೇಷನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಲ್ಲ ರೀತಿಯ ಗೇಮ್ಸ್ಗಳು ಬರ್ತಾವೆ. ನೀವು ಫಸ್ಟಾಗಿ ಯುವಲ್ಯೂಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಇಲ್ಲಿ ಲೈಟಿಂಗ್ ರೋಲೆಟು ಕೂಡ ಯುವಲ್ಯೂಷನ್ ಇದೆ, ಮತ್ತು XXX ಕೂಡ, ಮತ್ತು ಫ್ಯಾಂಟೇನ್, ಇವೆಲ್ಲ ಯುವಲ್ಯೂಷನ್ಸ್ಗಳು ಮಾಡಿರ್ತವೆ. ನಾನಿಲ್ಲಿ XXX ರೋಲೆಟನ್ನು ಏನು ಮಾಡ್ತೀನಿ ಅಂದರೆ ಸೆಲೆಕ್ಟ್ ಮಾಡ್ಕೋತೀನಿ. ಮೊದಲೇದಾಗಿ ಇಲ್ಲಿ ಯಾವ ರೀತಿ ಫಸ್ಟ್ ಇವತ್ತು ನಾವು ರೂಲೆಟ್ ಗೇಮ್ ಸ್ಟ್ರಾಟಜಿನ ನೋಡೋಣ. ಸೌಂಡನ್ನು ಆಫ್ ಮಾಡ್ತೀನಿ ಮೊದಲಿಗೆ. ಇಲ್ಲಿ ನಾವು ಫಸ್ಟ್ ರೋಲೆಟ್ ಸ್ಟ್ರಾಟಜಿ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ ಮಾಹಿತಿ. ನಾನು ಯಾವ ರೀತಿ ಟ್ರೆಂಡನ್ನು ಐಡೆಂಟಿಫೈ ಮಾಡ್ತೀನಿ ಅನ್ನೋದು. ಓಕೆ, ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ನಮ್ಮದು ಪ್ರಾಫಿಟ್ ಆಗ್ತದೆ ಅಥವಾ ಲಾಸ್ ಆಗ್ತದೆ ಅಂತ ನೋಡ್ತಾ ಬನ್ನಿ. ಜಸ್ಟ್ ನಾನು ತಿಳಿಸ್ತಾ ಹೋಗ್ತೀನಿ. ಈ ಫಸ್ಟ್ ಆಫ್ ಆಲ್ ನಿಮಗೆ ಬೆಟ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಅದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಬೆಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಓಕೆ, ಇವಾಗ ನೋಡಿರಿ, ಲಾಸ್ಟ್ 125-32 ಬಂದಿದೆ, ಬಿಗ್ ನಂಬರ್ ಬಂದಿದೆ. ಓಕೆ, ಒಂದು ಸಲ ಬೆಟ್ ಎಷ್ಟು ತೊಗೋಬೇಕು ಅಂತ ಭಾಳಷ್ಟು ಜನ ಮೆಸೇಜಸ್ ಮಾಡ್ತಾಯಿದ್ರು. ಬೆಟ್ ಯಾವ ರೀತಿ ಇರಬೇಕು ನಮ್ಮ ಬೆಟ್ ಸೈಜು ಅಂತಲೂ ಕೇಳ್ತಾಯಿದ್ರು. ನಿಮ್ಮ ಬೆಟ್ ಸೈಜು ಯಾವಾಗಲೂ 1%, 0.5%, 1%ಗಿಂತ ಕಮ್ಮಿ ಇರಲಿ ಯಾವಾಗಲೂ. ಹಾಗಾದರೆ ನನ್ನ 5 ಲಕ್ಷ ಬ್ಯಾಲೆನ್ಸ್ ಇದ್ದರೆ ನಂದು 1% ಎಷ್ಟಾಗ್ತದೆ ಅಂದರೆ 5,000 ಆಗ್ತದೆ. ಬಟ್ ಇವಾಗ ನಾನು 5,000 ಬೆಟ್ ಮಾಡಲ್ಲ, 1% ಕೂಡ ಬೆಟ್ ಮಾಡಲ್ಲ ನಾನು. ಯಾಕಂದರೆ ಬಹಳಷ್ಟು ಜನ ಏನು ಕೇಳ್ತಾ ಇದ್ರು ಅಂದ್ರೆ ನಮಗೆ 100ಅಲ್ಲಿ, 50ಅಲ್ಲಿ, 20ಅಲ್ಲಿ ಈ ರೀತಿ ಬೆಟ್ ಮಾಡಿ ಈ ರೀತಿ ಮ್ಯಾನೇಜ್ಮೆಂಟ್ ಮಾಡೋದನ್ನು ಹೇಳ್ಕೊಡಿ. ಯಾಕಂದರೆ ಭಾಳಷ್ಟು ಜನ 100, 200, 500 ಗೇಮ್ ಮಾಡೋದು ಅಂಥೇಳಿ. ಜಸ್ಟ್ ಇವಾಗ ನಾನು 20, 50, 100, 500 ಮ್ಯಾಕ್ಸಿಮಮ್ 500ವರೆಗೂ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಬನ್ನಿ. ಫಸ್ಟ್ ಇವಾಗ ಟ್ರೆಂಡನ್ನು ನೋಡ್ತಾ ಬನ್ನಿ. ಎರಡು ಬಿಗ್ ಬಂದುಬಿಟ್ಟು ಒಂದು ಸ್ಮಾಲ್ ಬಂದಿದೆ, 2 ಇವನ್ ನಂಬರ್ ಬಂದಿದ್ದಾವ ಲಾಸ್ಟಲ್ಲಿ. ಇಲ್ಲಿ ಯಾವ ರೀತಿ ಕೆಲವು ಸ್ಟ್ರಾಟಜಿಗಳು, ಇಲ್ಲಿ ಒಂದು 3-4 ಸ್ಟ್ರಾಟಜೀಸ್ಗಳನ್ನು ಹೇಳ್ತೀನಿ. ನೀವು ಯಾವ್ದು ಬೇಕಾದರೂ ನೋಡ್ಬೋದು. ಓಕೆ, ನಿಮ್ಗೆ ಯಾವುದು ಲೈಕ್ ಆಗ್ತದೋ ಅದನ್ನು ಪ್ಲೇ ಮಾಡಿ ನೋಡಿ. ಸರಿ ಅನಿಸಿದರೆ ಕಂಟಿನ್ಯೂ ಮಾಡಿ, ಸರಿ ಅನಿಸಿಲ್ಲ ಅಂದರೆ ಬೇಡ. ಓಕೆ, ನೋಡಿರಿ, ಇಲ್ಲಿ ಸ್ಯಾಂಡ್ವಿಚ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ. ಸೊ ಹೀಗಾಗಿ ನಾನು ಬಿಗ್ ಮೇಲೆ 50 ರೂಪೀಸನ್ನು ತೆಗೆದಿದ್ದೀನಿ.
ಬಿಗ್ ನಂಬರ್ ಮೇಲೆ 50 ರುಪೀಸನ್ನು ತೊಗೋತಾ ಇದ್ದೀನಿ. ಇದು ಒಂದು ಸ್ಟ್ರಾಟಜಿ. ಇಲ್ಲಿ ಬಿಗ್ ಟ್ರೆಂಡ್ ನಡೀತಾ ಇದ್ದರೆ ಬಿಗ್ ತೊಗೋಬೇಕು, ಸ್ಮಾಲ್ ಟ್ರೆಂಡ್ ನಡೀತಾ ಇದ್ದರೆ ಸ್ಮಾಲ್ ಟ್ರೆಂಡ್ ತೊಗೋಬೇಕು. ಅಥವಾ ಇಲ್ಲಿ ನಾನು ಆಡ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು, ಯಾಕಂದರೆ ಆಡ್ ಕೂಡ ನಡೀತಾ ಇದೆ, ಬೇಕಾದರೆ ಆಡ್ ಬೇಕಾದರೂ ಇಡ್ಬೋದು. ಇಲ್ಲಿ ನಾನು ಇವಾಗ ಬಿಗ್ ಮೇಲೆ 50ಯನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈ ರೀತಿ ಇದು ಒಂದು ಸ್ಟ್ರಾಟಜಿ. ಬಿಗ್ಗು, ಸ್ಮಾಲು, ಇವನು, ಆಡು, ರೆಡ್, ಬ್ಲ್ಯಾಕು, ಇದು ಒಂದಾದರೆ ಮೋಸ್ಟ್ ಆಫ್ ಆಲ್ ಸ್ವಲ್ಪ 90% ಚಾನ್ಸಸ್ ಇರುವಂಥ ಒಂದು 2-3 ಸ್ಟ್ರಾಟಜೀಸ್ಗಳನ್ನು ಹೇಳ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ. ಅದೇ ರೀತಿ ಭಾಳಷ್ಟು ಜನ ನನಗೆ ಏನು ಕೇಳ್ತಿದ್ರು ಅಂದರೆ ಯಾವ ಒಂದು ದಿನದಲ್ಲಿ ಯಾವ ಟೈಮಲ್ಲಿ ಗೇಮ್ ಪ್ಲೇ ಮಾಡಬೇಕು ಅನ್ನೋದು. ಓಕೆ, ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತಾ ಬನ್ನಿ. ನಾನು ಟೆಲಿಗ್ರಾಮಲ್ಲಿ ಅಲ್ಲಿ ಪ್ರತಿದಿನ ನಿಮಗೆ ಇನ್ಫಾರ್ಮ್ ಮಾಡ್ತಾ ಹೋಗ್ತೀನಿ ನಾನು ಯಾವಾಗ ಆಡಬೇಕು, ಯಾವ ಟೈಮಲ್ಲಿ ಅನ್ನೋದು. ಓಕೆ, ನೀವು ನೋಡ್ಬೋದು 3 ಬಾರಿ ಬ್ಲ್ಯಾಕ್ ಬಂದಿದೆ. ಸೊ ಹೀಗಾಗಿ ನಾನೇನು ಮಾಡ್ತೀನಿ ಅಂದರೆ ಬ್ಲ್ಯಾಕ್ ಮೇಲೆ 50ನೇ ತೊಗೋತೀನಿ. ನಾನು ನಿಮಗೆ ತೋರಿಸೋದಿದೆ. ನಾನು ಯಾವಾಗಲೂ ಡಬಲ್ ಮಾಡ್ತಾ ಹೋಗೋಲ್ಲ ನಾನು. ಓಕೆ, ನನ್ನ ಬೆಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರ್ತದೆ ಅಂದರೆ ಇದೇ ರೀತಿ ಇರ್ತದೆ. ಓಕೆ, ನಾನು ಒಂದು ಸಲ ಫಸ್ಟ್ ಹೋದಾಗ ಕೂಡ ಡಬಲ್ ಮಾಡಲ್ಲ. ಓಕೆ, ಕೆಲವೊಂದು ಸಲ ಓಕೆ 50 ರುಪೀಸ್ ತೊಗೊಂಡಿದ್ದೀನಿ ನಾನು. ಯಾಕಂದರೆ ನಾನು ಶ್ಯೂರ್ ಇರೋಲ್ಲಿ ಮಾತ್ರ ಡಬಲ್ ಮಾಡ್ತೀನಿ ನಾನು. ಯಾಕಂದರೆ ಇವಾಗ 3-4 ಒಳ್ಳೆ ಟ್ರೆಂಡ್ ಇದೆ, ಬ್ಲ್ಯಾಕ್ ಟ್ರೆಂಡು. ಬಟ್ ಬ್ಲ್ಯಾಕಲ್ಲಿ 50 ರುಪೀಸ್ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಇಲ್ಲಿ ನಾನು ಸ್ಟ್ರಾಟಜೀಸ್ಗಳನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ಕೆಲವು ಸ್ಟ್ರಾಟಜೀಸ್ಗಳು ಕೂಡ ನೀವು ಸೆಟ್ ಮಾಡ್ಕೊಂಡು ಇಟ್ಕೋಬೋದು, ಬಟ್ ನಾನು ಸೆಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಫಸ್ಟ್ ಸ್ಟ್ರಾಟಜಿಯನ್ನು ಹೇಳ್ತೀನಿ, ನೋಡ್ತಾ ಬನ್ನಿ. ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇದ್ದರೂ ರಿವಾರ್ಡ್ ಮಾತ್ರ 100% ಬರಬೇಕು. ಆ ರೀತಿ ಸ್ಟ್ರಾಟಜೀಸ್ಗಳನ್ನು ನೋಡ್ತಾ ನೋಡಿರಿ. ಇಲ್ಲಿ 2 ಬೆಟ್ಗಳು ನೋಡಿ, ನಾನು ಡಬಲ್ ಮಾಡಲಾರ್ದಕ್ಕೆ ಒಳ್ಳೇದಾಯಿತು. ಬ್ಲ್ಯಾಕ್ ಟ್ರೆಂಡ್ ನಡೀತಾಯಿತ್ತು, ಅದು ಕೂಡ ಟ್ರೆಂಡ್ ಚೇಂಜ್ ಆಯಿತು. ಬಿಗ್ ಹೋಗಿ ಸ್ಮಾಲ್ ಟ್ರೆಂಡ್ ಆಯಿತು, ಅದು ಇರಲಿ. ಜಸ್ಟ್ ಇವಾಗ ನೀವು ನೋಡ್ಬೋದು, ಫಸ್ಟ್ 5ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನೋಡಿರಿ, ಎಲ್ಲ ಕಡೆ 20 ರುಪೀಸ್ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಎಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದನ್ನು ನೋಡ್ತಾ ಬನ್ನಿ. ಇಲ್ಲಿ 100 ರುಪೀಸನ್ನು ನಾನು ಬೆಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಬರೋ ಚಾನ್ಸಸ್ಸು 95% ಇರ್ತದೆ. 5% ನಾನು ಕೇವಲ 6 ನಂಬರನ್ನು ಬಿಟ್ಟು ಎಲ್ಲವನ್ನು ಕವರ್ ಮಾಡಿದ್ದೀನಿ. ನೀವು ನೋಡ್ತಾ ಬನ್ನಿ, ನಮ್ಮ ಬೆಟ್ಟು ಪಾಸ್ ಆಗುತ್ತೋ ಇಲ್ಲೋ ಅನ್ನೋದನ್ನು ನೋಡ್ತಾ ಬನ್ನಿ. ಇದು ಒಂದು ಸ್ಟ್ರಾಟಜಿ. ಈ ಸ್ಟ್ರಾಟಜಿನ ನೋಡ್ಕೊಳ್ಳಿ. ಇದಕ್ಕಿಂತ ಬೆಸ್ಟ್ ಸ್ಟ್ರಾಟಜಿಯನ್ನು ಕೂಡ ಹೇಳ್ತಾ ಹೋಗ್ತೀನಿ. ಇದನ್ನು ನೀವು ಒಂದು ಸಲ ಒಂದು ಗೇಮ್ ಪ್ಲೇ ಮಾಡುವಾಗ 1%ಗೆ ಮಾತ್ರ ಬಳಸಬೇಕು. ಒಂದೇ ಸಲ ಯೂಸ್ ಮಾಡಿ ಮುಂಜಾನೆಯಿಂದ ಸಂಜೆವರೆಗೂ ಇದೇ ಗೇಮ್ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ನೀವು ಪ್ರಾಫಿಟ್ ಆಗೋಲ್ಲ. ಓಕೆ, ಯಾವುದೇ ಗೇಮ್ ಆಗಿರಲಿ ಎಲ್ಲವನ್ನೂ ಚೇಂಜ್ ಮಾಡ್ತಾ ಹೋಗ್ಬೇಕು. ನೀವು ಒಂದೇ ಸ್ಟ್ರಾಟಜಿಯನ್ನು ಎಲ್ಲ ಕಡೆ ಇಟ್ಕೊಂಡು ನೋಡಿರಿ, ನಮ್ಮ ಬೆಟ್ ಪಾಸ್ ಆಯಿತು. ಇದು ಫಸ್ಟ್ ಸ್ಟ್ರಾಟಜಿ. ನೋಡಿರಿ, ಈ ರೀತಿ 1% ಮಾಡ್ಕೊಳ್ಳೋದು. ನೆಕ್ಸ್ಟ್ ಸ್ಟ್ರಾಟಜಿ ನೋಡಿ, ಇವಾಗ 4 ನಂಬರ್ ಬಂದಿದೆ. 4 ನಂಬರ್ ಬಂದಿದ್ರೆ ಇಲ್ಲಿ 30 ರುಪೀಸ್ ಇಲ್ಲಿ 30 ತೊಗೊಂಡೆ, ಇಲ್ಲಿ 20 ತೊಗೊಂಡೆ. ನೋಡಿ, ಈ ಕಡೆ 120, ಈ ಕಡೆ 80 ರುಪೀಸನ್ನು ಸೆಲೆಕ್ಟ್ ಮಾಡಿದ್ದೀನಿ ನಾನು. ಅಂದರೆ ಟೋಟಲ್ ಆಗಿ 200 ರುಪೀಸ್ ಬೆಟ್ ಮಾಡಿದ್ದೀನಿ. ಓಕೆ, 200 ರುಪೀಸ್ ಬೆಟ್ ಮಾಡಿದ್ದೀನಿ. ಇಲ್ಲಿ ನನಗೆ ಪ್ರಾಫಿಟ್ ಯಾವ ರೀತಿ ಆಗ್ತದೆ ಅನ್ನೋದನ್ನು ನೀವು ನೋಡ್ಬೋದು. ಇದು ಒಂದು 2ನೇ ಸ್ಟ್ರಾಟಜಿ. ನೋಡಿರಿ, ಇಲ್ಲಿ ಏನಿದೆ ಅಂದರೆ ಸ್ಮಾಲ್ ಬಂದಾಗ ಸ್ಮಾಲ್ ಮೇಲೆ 120 ತೊಗೊಂಡಿದ್ದೀನಿ. 3rd ಕಾಲಮ್ ಮೇಲೆ 80 ರುಪೀಸ್ ತೊಗೊಂಡಿದ್ದೀನಿ ನಾನು. 3rd ನೋಡ್ತಾ ಬನ್ನಿ ಏನಾಗ್ತದೆ. ಇದು 2ನೇ ಸ್ಟ್ರಾಟಜಿ. ಇದು ಕೂಡ ಇಲ್ಲಿ ನೋಡಿರಿ, ನಾವು ಡೈಲಿ 1%, 2%, 3% ಮಾರುವಾಗ ಈ ಸ್ಟ್ರಾಟಜಿಗಳನ್ನು ಯೂಸ್ ಮಾಡಬೇಕು ನಾವು ಯಾವಾಗಲೂ. ಓಕೆ, ನೋಡಿ 8 ನಂಬರ್ ಬಂತು, ನಮ್ಮ ಬೆಟ್ ಪಾಸ್ ಆಯಿತು. ನೋಡಿರಿ 240 ರುಪೀಸ್. ಇದು ಕೂಡ 1% ಬೆಟ್ ಆದಂಗೆ. ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಈ ಥರ ಫಸ್ಟು ಸೆಕೆಂಡನ್ನು ಕವರ್ ಮಾಡಿಕೊಂಡೆ ನಾನು. ಎಷ್ಟು 40 ರುಪೀಸ್ ತೊಗೋತೀನಿ ಅಂದ್ಕೊಳ್ಳಿ. ನಿಮಗೆ ಜಸ್ಟ್ ನಾನು ತೋರಿಸೋದಕ್ಕೆ, ನನ್ನ ಬ್ಯಾಲೆನ್ಸ್ ಪ್ರಕಾರ ನಾನು ಒಂದು ಬೆಟ್ 5,000 ರೂಪಾಯಿ ತೊಗೋಬೇಕು. ಬಟ್ ನಿಮಗೆ ತೋರಿಸ್ಬೇಕಾಗಿದೆ. ನನಗೆ ಎಲ್ಲರೂ ಕೂಡ ಸ್ಮಾಲ್ ಅಮೌಂಟ್ ಪ್ಲೇ ಮಾಡೋರು ಇರ್ತಾರೆ, ಅವ್ರ ಸಲುವಾಗಿ ವಿಡಿಯೋ ಮಾಡ್ತಿರೋದು. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ ಕವರ್ ಮಾಡಿದೆ ನಾನು. ನೋಡಿರಿ, ಈ ಸ್ಟ್ರಾಟಜಿ ಆದಮೇಲೆ ಈ ಕಡೆ ಸೈಡಲ್ಲಿ ಅಂದರೆ 34, 35, 36 ಈ ಕಡೆ ಈ ಕಾಲಮ್ ಅದಲ್ಲ, ಆ ಕಡೆ ಕೂಡ ನಾವು ಸ್ವಲ್ಪ ನೋಡ್ತಾ ಬನ್ನೋಣ. ನೆಕ್ಸ್ಟ್ ಇದು ಬೆಟ್ ಏನಾಯಿತು ಅಂದರೆ ನೋಡಿರಿ, 3 ಸ್ಟ್ರಾಟಜಿಗಳಲ್ಲಿ 3 ಬೆಟ್ ಪಾಸ್ ಆಗಿದ್ದಾವೆ. ನೋಡಿರಿ, 3% ಇಲ್ಲೇ ಮುಗೀತು ನಮ್ಮದು. ನೆಕ್ಸ್ಟ್ 11 ನಂಬರ್ ಬಂದಿದೆ ಅಂದರೆ 11 ನಂಬರ್ ಯಾವ ಕಾಲಮಲ್ಲಿದೆ ನೋಡ್ತಾ ಬನ್ನಿ. ಇಲ್ಲಿ 35, 36 ಕಾಲಮನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೂಡ ಸೇಮ್ 40 ರುಪೀಸ್ ತೊಗೋತೀನಿ ನಾನು. ನೋಡಿರಿ, 3 ಸ್ಟ್ರಾಟಜಿಗಳು ಹೇಳಿದ್ದೀನಿ, 3 ಬೆಟ್ ಪಾಸ್ ಮಾಡಿದ್ದೀನಿ. ಇದು 4ನೇ ಸ್ಟ್ರಾಟಜಿ. ನೋಡಿರಿ, 1% ಪ್ರತಿ ಬಾರಿ 1% ಬೆಟ್ ತೊಗೊಂಡ್ರು ನೀವು 3% ಆ ರೇಟ್ ಇಲ್ಲೇ ಮುಗಿದೋಯ್ತು.
ನೋಡೋಣ ಈ ಸ್ಟ್ರಾಟಜಿಯಲ್ಲಿ 4ನೇ ಬೆಟ್ಟು ನೋಡಿರಿ. ಫಸ್ಟಿಗೆ ನೀವು ಬ್ಲಿಗ್ಗು ಸ್ಮಾಲು ಮತ್ತು ರೆಡ್ಡು ಬ್ಲ್ಯಾಕು ಆಡು ಇವನನ್ನು ನೋಡಿದ್ಮೇಲೆ 1% ಅಲ್ಲಿ ಕವರ್ ಮಾಡಬೇಕು. 2% ನಾನು 2ನೇ ಸ್ಟ್ರಾಟಜಿ ಹೇಳಿದೆ ಅಲ್ಲಿ, 3% 3ನೇ ಸ್ಟ್ರಾಟಜಿಯಲ್ಲಿ, 4% 4ನೇ ಸ್ಟ್ರಾಟಜಿಯಲ್ಲಿ. ಈ ರೀತಿ ನೀವು 5 ಸ್ಟ್ರಾಟಜಿಗಳನ್ನು ಮಾಡಿಕೊಂಡು 5% ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿ ನಮ್ಮ ಬೆಟ್ಟು ಫೇಲ್ ಆಯಿತು. ಫೇಲ್ ಆದಾಗ ನೀವು ಗೇಮ್ ಚೇಂಜ್ ಮಾಡಿ ಅಲ್ಲಿ ಕಾಮನ್ ಆಗಿ ಸ್ವಲ್ಪ ಬೆಡ್ ಸೈಜನ್ನು ಜಾಸ್ತಿ ಮಾಡಿಕೊಂಡು, ಅಂದರೆ ಇವಾಗ ನಾನು ಜಸ್ಟ್ 80 ರೂಪೀಸ್ ಲಾಸ್ ಆಗಿದ್ದೇನೆ, ನೀವು 80 ರೂಪೀಸ್ ನೀವು ಯಾವ ಆರಾಮಾಗಿ ಕವರ್ ಮಾಡ್ಕೋಬೋದು. ಓಕೆ, ಆ ರೀತಿ ನೀವು ನೋಡಬೇಕು. ಇಲ್ಲಿ ನೋಡಿ ನಮ್ಮ 4 ಸ್ಟ್ರಾಟಜಿಗಳಲ್ಲಿ 1 ಬೆಟ್ ಮಾತ್ರ ಫೇಲ್ ಆಗಿದೆ. ಯಾವುದೇ ಸ್ಟ್ರಾಟಜಿ 100% ಪಾಸ್ ಆಗಲ್ಲ, ಯಾವಾಗಾದರೂ ಒಂದ್ಸಲಿ ಫೇಲ್ ಆಗಲೇಬೇಕು. ಓಕೆ, ಗೊತ್ತಿರಲಿ. ಇದು ರೋಲೆಟಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಯಾಂಟೇನು, ಸ್ಪೀಡ್ ವೆಕರಿಟಿ, ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ನೋಡ್ತಾ ಹೋಗೋಣ. ಓಕೆ.